ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ವಿನುತಾ. ಇಂದು ನಿಮ್ಮೊಂದಿಗೆ ಒಂದು ರುಚಿಕರವಾದ ಅಡುಗೆಯನ್ನು ತೋರಿಸ್ತಾ ಇದ್ದೀನಿ. ಅದು ಬೆಂಡೆಕಾಯಿ ಗ್ರೇವಿ. ನಾನು ಇದರಲ್ಲಿ ಹೆಚ್ಚು ಮಸಾಲೆನ ಯೂಸ್ ಮಾಡ್ದಲೇ ಹೇಗೆ ಗ್ರೇವಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 kg ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಹುರ್ಗಡ್ಲೆನ ಒಂದು 5 ಸ್ಪೂನಷ್ಟು ಹುರ್ಗಡ್ಲೆನ ಇಲ್ಲಿ ನಾನು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಆನಂತರ ನಾನಿಲ್ಲಿ ಒಂದು ಬಾಣಲೆಗೆ ಒಂದು 4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಮಾಡಲಿಕ್ಕೆ ನಾನಿಲ್ಲಿ 4 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗ್ರೇವಿಗೆ ಬೇಕಾಗುವಂಥ ಪದಾರ್ಥ ಇಲ್ಲಿ ಇರೋದೆಲ್ಲ. ನಂತರ ನಾನಿಲ್ಲಿ ಮೊದಲಿಗೆ ನಾನು ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿ ಒಂದು 5ರಿಂದ 6, ಇಲ್ಲಿ ಖಾರ ಇದೆ ಹಾಗಾಗಿ ನಾನು 5ರಿಂದ 6 ಹಸಿರು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡೆ. ಆನಂತರ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಆದಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಹುರ್ಕೊಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ನಾವು ಈರುಳ್ಳಿನ ಹುರ್ಕೊಬೇಕು. ನಾವು ಈ ಗ್ರೇವಿಯಲ್ಲಿ ಹೆಚ್ಚು ಮಸಾಲೆ ಪದಾರ್ಥನ ಏನೂ ಆ್ಯಡ್ ಮಾಡಿಲ್ಲ ನಾನು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಚೆನ್ನಾಗಿ ಇದನ್ನು ಕೈ ಆಡಿಸ್ಬೇಕು, ಇಲ್ಲಾಂದರೆ ಅದು ಹೊತ್ತು ಬಿಡುತ್ತೆ. ಅದು ನೀಟಾಗಿ ಫ್ರೈ ಮಾಡ್ಕೋಬೇಕಿದು. ಇದು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ 2 ನಾಟಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೊಟೊ ಇಲ್ಲಾಂದರೆ ಜಾಮೂನ್ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಟೊಮೆಟೊ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿದ ನಂತರ ನಾನಿಲ್ಲಿ ಹುರ್ಗಡ್ಲೆ ಹಿಟ್ಟನ್ನು 4 ಸ್ಪೂನಷ್ಟು ಹುರ್ಗಡ್ಲೆ ಹಿಟ್ಟನ್ನು ನಾನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಟರ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದೊಂದು ಗಂಟು ಇರಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಸ್ಟರ್ ಮಾಡ್ಕೋಬೇಕು. ಈ ಬೆಂಡೆಕಾಯಿ ಗ್ರೇವಿಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಆನಂತರ ನಾನಿಲ್ಲಿ ಗರಂ ಮಸಾಲೆ ಒಂದು 1/2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರ್ನು ಕೂಡ ಚೂರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಹುರ್ಗಡ್ಲೆ ಹಿಟ್ಟನ್ನು ನಾನಿಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ನಾವು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕೆಂದರೆ ಇದು ಹುರ್ಗಡ್ಲೆ ಹಿಟ್ಟು ತುಂಬಾ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ತೆಳು ಮಾಡಿಕೊಂಡ್ರೇ ಬೆಟರ್. ಇದು ಬೇಗ ಗಟ್ಟಿ ಆಗುತ್ತಿದ್ದು. ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಗ್ರೇವಿ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕುದಿ ಬರಬೇಕಿದು. ಇದು ಕುದಿ ಬರೋವರೆಗೂ ಕೂಡ ನಾವಿದು ಬೆಂಡೆಕಾಯಿನ ಇದರೊಳಗಡೆ ಆ್ಯಡ್ ಮಾಡಬಾರ್ದು. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿದು ಕುದಿ ಬರಲಿ. ನೀಟಾಗಿ ಕುದ್ದ ನಂತರನೇ ನಾವಿಲ್ಲಿ ಬೆಂಡೆಕಾಯಿ ಹಾಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ನೀಟಾಗಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಕುದಿ ಬರ್ತಾ ಇದೆ ಇದು. ಈಗ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರಿದು ಇಟ್ಕೊಂಡಿರೋ ಬೆಂಡೆಕಾಯಿ, ಹಸಿ ಬೆಂಡೆಕಾಯಿ ಎಲ್ಲ, ಹುರಿದಿರೋ ಬೆಂಡೆಕಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3/4 kg ಬೆಂಡೆಕಾಯಿ ನಾನಿಲ್ಲಿ ಹಾಕ್ಕೊತಾ ಇರೋದು. ಈಗ ಇದು ನೀಟಾಗಿ ಕುದಿ ಬರಬೇಕಿದು. ಈ ಗ್ರೇವಿಗೆ ಬೆಂಡೆಕಾಯಿ ನೀಟಾಗಿ ಹೊಂದ್ಕೋಬೇಕು. ಒಂದು 5 ನಿಮಿಷ ನೀಟಾಗಿ ಕುದಿಸ್ಬೇಕಿದನ್ನು. ನೋಡಿ, ಇವಾಗ ನೀಟಾಗೆಲ್ಲ ಕುದ್ದಿದೆ. ಇದು ಗ್ರೇವಿ ರೆಡಿಯಾಗಿದೆ. ಓಕೆ, ಈಗ ನಾವು ಫ್ಲೇಮ್ ಆಫ್ ಮಾಡೋಣ. ಇದನ್ನು ನಾವು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಪೂರಿ ಜೊತೆನೂ ಕೂಡ ಚೆನ್ನಾಗಿರುತ್ತೆ, ಅನ್ನಕ್ಕೆಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.